ಯುಗ ಪುರುಷ ಚಿತ್ರದ ಶ್ರೀಕೃಷ್ಣ ಬಂದನೆ ಬೆಂಗಳೂರಿಗೆ ಹಾಡನ್ನ ಎಲ್ರೂ ಕೇಳಿರ್ತೀರಾ. ಈ ಹಾಡಲ್ಲಿ ಒಂದು ವಿಶೇಷತೆ ಇದೆ. ಹಂಸಲೇಖ ಅವರು ನಮ್ಮ ಪುರಾಣ, ಪುಣ್ಯಕಥೆ, ನಮ್ಮ ಇತಿಹಾಸ ಇದನ್ನೆಲ್ಲ ಇಟ್ಕೊಂಡು ಚಿತ್ರದ ಕಥೆಗೆ ಅಥವಾ ನಾಯಕನ ಇಮೇಜ್ಗೆ ತುಂಬಾ ಚೆನ್ನಾಗಿ ಹಾಡುಗಳನ್ನ ಪೋಣಿಸ್ತಾರೆ. ಯುಗ ಪುರುಷ ಬರೋ ಟೈಮ್ಗೆ ರವಿಚಂದ್ರನ್ ಅವರು ಪ್ರೇಮಲೋಕ, ರಣಧೀರ ಎಲ್ಲ ಮಾಡಿ ದೊಡ್ಡ ಸ್ಟಾರ್ ಆಗಿರ್ತಾರೆ. ಮತ್ತು ಅವ್ರಿಗೆ ದೊಡ್ಡ ಫಿಮೇಲ್ ಫಾಲೋಯಿಂಗ್ ಇರುತ್ತೆ. ಸೊ ಅವರ ಆಗಿನ ಆ ಇಮೇಜ್ ಇಟ್ಕೊಂಡು ಈ ಹಾಡಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಂದು ಕಂಪ್ಯಾರಿಸನ್ ತಂದು ತುಂಬಾ ಚೆನ್ನಾಗಿ ಹಾಡನ್ನ ಬರ್ದಿದ್ದಾರೆ. ಶ್ರೀಕೃಷ್ಣ ಬಂದನೆ ಬೆಂಗಳೂರಿಗೆ ಗೋಪೇರ ಹೆಣ್ಣು ಕಾಯಲು, ಹಿಂಜೋ ಕಾಮಣ್ಣರ ಬೆನ್ನು ಮೂಳೆಗೆ ಬೆಂಡೆತ್ತು ಬೇಕು ಹಾಕಲು ಅಂತ ಹೆಣ್ಮಕ್ಳು ಹೇಳ್ತಾರೆ. ಶ್ರೀಕೃಷ್ಣ ಗೋಪೇರ ಹಿಂಡು ಕಾಯ್ತಿದ್ದ ಮತ್ತು ಕಾಮಣ್ಣರ ಬೆನ್ನು ಮೂಳೆ ಮುರಿತಿದ್ದ ಅನ್ನೋದನ್ನ ನಾವು ಪುರಾಣದಲ್ಲೂ ಓದಿದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಮತ್ತೆ ರವಿಚಂದ್ರನ್ ಹೇಳ್ತಾರೆ, ಬಳ್ಳಿ ಬಾಲೆಯರೇ ನೀವಿದ್ದರೆ ಕೋಲಾಟ, ಮಳ್ಳಿ ನಾರಿಯರೇ ನೀವಿದ್ದರೆ ಕಾದಾಟ ಅಂತ. ಕೃಷ್ಣ ಹೆಣ್ಮಕ್ಳ ಜೊತೆ ಕೋಲಾಟ ಆಡ್ತಿದ್ದ ಮತ್ತು ಹೆಣ್ಮಕ್ಳಿಗೋಸ್ಕರ ಕಾದಾಟ ಆಡ್ತಿದ್ದ ಅನ್ನೋದು ನಾವು ಕೇಳಿದೀವಿ. ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಮತ್ತೆ ಹೆಣ್ಮಕ್ಳು ಹೇಳ್ತಾರೆ, ಮಥುರಾ ಸೆಂಟ್ರಲ್ ಜೈಲಿನಲ್ಲಿ ನೀ ಹುಟ್ಟಿದೆ ಆ ಕಂಸನ್ನ ಪೀಸು ಮಾಡಲು, ಆ ಊರಿಗೆ ಪೀಸು ನೀಡಲು ಅಂತ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಹುಟ್ಟಿದ್ದು ಮಥುರಾ ಜೈಲಿನಲ್ಲಿ. ಕೃಷ್ಣನ ಜನನ ಆಗಿದ್ದು ಕಂಸನ ಸಂಹಾರಕ್ಕೆ ಅನ್ನೋದನ್ನು ಗೊತ್ತು. ಪೀಸು ಅನ್ನೋ ಪದನ ತುಂಬಾ ಚೆನ್ನಾಗಿ ಹೊಡೆದಿದ್ದಾರೆ. ಪೀಸು ಅಂದ್ರೆ ಆ ಊರಲ್ಲಿ ಶಾಂತಿ ನೆಲೆಸ್ಲಿ ಅಂತಾನು ಆಗುತ್ತೆ, ಕಂಸನ್ನ ಪೀಸ್ ಮಾಡ್ದ ಅಂತಲೂ ಆಗುತ್ತೆ. ಸೊ ಒಂದು ಪದನ ಎರಡು ತರ ಎಷ್ಟು ಚೆನ್ನಾಗಿ ಹೊಡೆದು ಬರ್ದಿದ್ದಾರೆ. ಮತ್ತೆ ರವಿಚಂದ್ರನ್ ಹೇಳ್ತಾರೆ, ಬೃಂದಾವನದ ಪಾರ್ಕಿನಲ್ಲಿ ಓಡಾಡಲು, ಹಾಡು ಹೇಳಲು, ನಾ ಹುಟ್ಟಿದೆ ಜಾಲಿ ಮಾಡಲು, ಕರೆ ಬಂತು ಕೇಡಿಗಳ ಕೊಲ್ಲಲು ಅಂತ. ದುಷ್ಟ ಸಂಹಾರ ಮಾಡೋ ಕರೆಗಳು ಬರ್ತಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಹೆಣ್ಮಕ್ಳು ಹೇಳ್ತಾರೆ, ನೀನೇನಯ್ಯ ಮಾಯಗಾರನು, ಕತ್ತಿಗನ್ನಿಲ್ಲದೇನೆ ಗೆಲ್ಲಬಲ್ಲೆಯೋ, ಗುಮ್ಮೆಂದಿದೆ ಕಿವಿಯೆಲ್ಲವೂ ಬಾಲೇರ ಹೊಗಳು ಮಾತು ಕೇಳಿ ಕೇಳಿ ಅಂತ ಬರುತ್ತೆ. ಈ ಸಾಲಲ್ಲಿ ಕೃಷ್ಣ ಮಾಯಗಾರ, ಯಾವುದೇ ಒಂದು ಆಯುಧಗಳು ಇಲ್ಲದೆ ತನ್ನ ಮಾಯಾಶಕ್ತಿಯಿಂದ, ತನ್ನ ತಂತ್ರದಿಂದಾನೇ ಎಲ್ಲವನ್ನು ಗೆಲ್ತಿದ್ದ ಅನ್ನೋದನ್ನ ಹೆಣ್ಮಕ್ಳು ಹೇಳಿದಾಗ, ನನಗೆ ಹೆಣ್ಮಕ್ಳು ಹೊಗಳೋದನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಅನ್ನೋದನ್ನು ರವಿಚಂದ್ರನ್ ಹೇಳ್ತಾರೆ. ಆಗಿನ ಕಾಲಕ್ಕೆ ರವಿಚಂದ್ರನ್ ಅವರ ಇಮೇಜು ಹಾಗೆ ಇತ್ತು. ಸೀರೆ ಕದಿಯೋ ಹ್ಯಾಂಡಿನಲ್ಲಿ ಸೀರೆ ಕೊಡುವೆ, ಮಾನ ತರುವೆ 101 ವಿಲ್ಲನ್ ಮಧ್ಯದಲ್ಲಿ ಮಾನ ಹೋಗುವಂತ ಟೈಮಿನಲ್ಲಿ ಅಂತ ಹೆಣ್ಮಕ್ಳು ಹೇಳ್ತಾರೆ. ಕೃಷ್ಣ ಸೀರೆ ಕದಿಯೋನು ಅಂತ ನಾವು ಪುರಾಣದಲ್ಲಿ ಓದಿದೀವಿ. ರವಿಚಂದ್ರನ್ ಕೌಂಟರ್ ಕೊಡ್ತಾರೆ, ನನ್ನ ಚಿಂತೆ ಯಾರಿಗಿಲ್ಲ, ಊರ ಚಿಂತೆ ಎಲ್ಲಾ ಕಂತೆ, ಬಂತು ಬಿತ್ತು ನನ್ನ ಮೇಜಿನಲ್ಲಿ, ಅರ್ಧ ಜಾರಿ ಹೋಯ್ತು ಬಾಳಿನಲ್ಲಿ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕುರುಕ್ಷೇತ್ರ ಯುದ್ಧದ ಸಂಧಾನಕ್ಕೆ ಶ್ರೀಕೃಷ್ಣನೇ ಹೋಗ್ತಾನೆ. ಮಹಾಭಾರತದ ಎಷ್ಟೋ ಸಮಸ್ಯೆಗಳಿಗೆ ಕೃಷ್ಣ ಉತ್ತರ ಕೊಡ್ತಾನೆ. ಈ ಮೂಲಕ ಕುರುಕ್ಷೇತ್ರದ ಕೇಂದ್ರ ಬಿಂದು ಕೃಷ್ಣ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸ್ತಿದ್ದ. ಆದ್ರೆ ಕೃಷ್ಣನ್ ಬಗ್ಗೆ ಯಾರಿಗೂ ಅಷ್ಟು ಚಿಂತೆ ಇರ್ಲಿಲ್ಲ, ಎಲ್ಲಾ ಸಮಸ್ಯೆಗಳಿಗೂ ಅವನು ಉತ್ತರ ಆಗಿದ್ದ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ.